मम प्रिय संस्कृतविद्यार्थिनः, अद्य वयं संस्कृतदिनाचरणम् अस्माकं विद्यालये आचरन्तः स्मः। भवन्तः सर्वे जानन्ति, न केवलम् अस्मिन् वर्षे 30 वर्षतः वयं प्रतिवर्षं श्रावणपूर्णिमायां तिथौ इदं संस्कृतदिनाचरणम् आचरन्तः स्मः। सर्वे भवन्तः ಇದಂ ಜಾನಂತ್ಯೇವ. ಇವತ್ತು ಸಂಸ್ಕೃತ ದಿನಾಚರಣೆಯ ಬಗ್ಗೆ ಕೇವಲ 10 ನಿಮಿಷಗಳು, 11ನೆಯ ನಿಮಿಷ ನಾನು ಮಾತನಾಡುವುದಿಲ್ಲ, 10 ನಿಮಿಷಗಳ ಒಳಗಡೆ ಒಂದೆರಡು ಸಂಸ್ಕೃತದ ವೈಶಿಷ್ಟ್ಯ ಅಂತ ಹೇಳಿದ್ರೆ ಉಳಿದ ಭಾಷೆಗಳಿಗಿಂತ ಸಂಸ್ಕೃತ ವಿಶೇಷ ಯಾಕೆ ಅನ್ನೋದರ ಬಗ್ಗೆ ಒಂದು 2-3 ಸುಂದರ ಶ್ಲೋಕಗಳ ಮೂಲಕ ನಾನು 10 ನಿಮಿಷಗಳಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ ಸಂಸ್ಕೃತದ ಒಂದು ವೈಭವ. ಅದು ಕೇವಲ ಪ್ರಾಚೀನ ಕಾಲದ ವೇದಗಳಲ್ಲಿ ಆಗಲಿ, ಸ್ಮೃತಿಗಳಲ್ಲಾಗಲಿ, ಇತಿಹಾಸಗಳಾಗಿರ್ತಕ್ಕಂತಹ ರಾಮಾಯಣ ಮಹಾಭಾರತಗಳಲ್ಲಾಗಲಿ, ಪುರಾಣಗಳಲ್ಲಿ ಆಗಲಿ, ಸ್ಮೃತಿಗಳಲ್ಲಾಗಲಿ ಅಷ್ಟೇ ಸಾಂಸ್ಕೃತಿಕ ವೈಚಾರಿಕತೆಯ ವೈಭವ ಇರುವುದಲ್ಲ, ಸಂಸ್ಕೃತ ಭಾಷೆಯ ವೈಭವ ಸಂಸ್ಕೃತ ಸಾಹಿತ್ಯದಲ್ಲೂ ಕೂಡ ವಿಶೇಷವಾಗಿದೆ ಎಂಬತಕ್ಕಂತಹ ಅಂಶವನ್ನ ನಾವಿವತ್ತು ಮನದಟ್ಟು ಮಾಡಿಕೊಳ್ಬೇಕಾಗಿದೆ. ಅದಕ್ಕೆ ಉದಾಹರಣೆ ರೂಪವಾಗಿ ಒಂದು ಶ್ಲೋಕ ಪೂರ್ತಿ ಅದರ ಅರ್ಥವನ್ನು ಹೇಳ್ತೇನೆ. ಒಂದು ಶ್ಲೋಕದ ತುಂಡುಗಳು 2. ಸಂಸ್ಕೃತದಲ್ಲಿ ಯಾವ ತರದ ಸ್ವಾರಸ್ಯಕರವಾದ ಒಗಟುಗಳಿವೆ, ಸಂಸ್ಕೃತದಲ್ಲಿ ಯಾವ ತರ ಒಂದೊಂದು ಪದಗಳು, ಒಂದೊಂದು ಅಕ್ಷರಗಳು ಕೂಡ ಅರ್ಥವತ್ತಾಗಿ ಹೇಗೆ ಹೊರಹೊಮ್ಮಿವೆ, ಸಂಸ್ಕೃತದಲ್ಲಿ ವಿಚಾರವನ್ನ ಮಂಡಿಸುವುದರ ಜೊತೆಗೆ ಸಾಮಾಜಿಕ ನೀತಿಗಳನ್ನ ಯಾವ ತರ, ಸಮಾಜಕ್ಕೆ ಯಾವ ತರದ ಉಪದೇಶಗಳನ್ನ ಸಂಸ್ಕೃತ ಶ್ಲೋಕಗಳು ಕೊಟ್ಟಿವೆ ಎಂಬತಕ್ಕಂತಹ ವಿಷಯದ ಮೇಲೆ ಒಂದಿಷ್ಟು ನುಡಿಗಳನ್ನ, ಒಂದಿಷ್ಟು ವಿಚಾರಗಳನ್ನ ನಾನು ಯಥಾಶಕ್ತಿ ನಿಮ್ಮ ಮುಂದಿರತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಕಾಳಿದಾಸನ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಅಭಿಜ್ಞಾನ ಶಾಕುಂತಲಂ ನಾಟಕ ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಒಂದು ಸನ್ನಿವೇಶ, ಕಣ್ವ ಮಹರ್ಷಿಗಳು ತಮ್ಮ ಶಿಬಿರದಲ್ಲಿ ಮಲ್ಕೊಂಡಿದ್ದಾರೆ, ಶಿಷ್ಯರು ಇದ್ದಾರೆ. ಬೆಳಗಿನ ಜಾವ ಬೆಳಗಾಗಿದೆಯಾ ಅಂತ ತಿಳ್ಕೊಳ್ಬೇಕಾಗಿತ್ತು ಕಣ್ವ ಮಹರ್ಷಿಗಳಿಗೆ. ನಮಗೆ ಈಗೆಲ್ಲ ಇರುವಂತೆ ಮೊಬೈಲುಗಳು, ವಾಚುಗಳು, ಅಲ್ರಾಮ್ಗಳು ಯಾವುದು ಇಲ್ಲದೆ ಇರತಕ್ಕಂತಹ ಕಾಲ ಅದು. ಹೀಗಾಗಿ ಹೊರಗಿನ ಸೂರ್ಯನ ಗತಿಯನ್ನ ನೋಡಿಯೇ ಸಮಯವನ್ನ ನಿರ್ಧಾರ ಮಾಡಿಕೊಳ್ಬೇಕು. ಇಂತಹ ಸಮಯದಲ್ಲಿ ಶಿಷ್ಯನನ್ನ ಎಬ್ಬಿಸಿ ಕಣ್ವರು ಕೇಳ್ತಾರೆ, ಶಿಷ್ಯನೇ ಹೊರಗೆ ಹೋಗಿ ನೋಡಿಕೊಂಡು ಬಾ, ಬೆಳಗಾಯಿತಾ ಅಂತ ಹೇಳಿ. ನೋಡಿ ಮಕ್ಕಳೇ, ಶಿಷ್ಯನು ಹೊರಗೆ ಬರ್ತಾನೆ, ಸೂರ್ಯೋದಯ ಆಗಿದೆ, ಗುರುಗಳ ಬಳಿ ಹೋಗ್ತಾನೆ, ಬೆಳಗಾಗಿದೆ ಗುರುಗಳೇ ಅಂತ ಹೇಳಿದ್ರೆ ಅದು ಕಾವ್ಯ ಅಲ್ಲ. ಸಂಸ್ಕೃತದ ವೈಶಿಷ್ಟ್ಯ ಕಾಳಿದಾಸ ಇಲ್ಲಿ ಹೊರಹೊಮ್ಮಿದ್ದಾನೆ. ಶಿಷ್ಯ ಹೊರಗೆ ಹೋಗಿದ್ದಾನೆ, ನೋಡ್ಕೊಂಡು ಬಂದಿದ್ದಾನೆ, ಸೂರ್ಯೋದಯ ಆಗಿದೆ, ಗುರುಗಳಿಗೆ ವಿಷಯವನ್ನು ತಿಳಿಸ್ಬೇಕು. ಇಲ್ಲಿ ಕಾಳಿದಾಸ ಹೇಳ್ತಾನೆ, ಶಿಷ್ಯನ ಮೂಲಕ ಹೇಳಿಸ್ತಾನೆ, ಇಂಥ ಒಂದು ಸುಂದರವಾದ ಪ್ರಾಕೃತಿಕ ವಾತಾವರಣ, ಪ್ರಾಕೃತಿಕ ಸನ್ನಿವೇಶ, ಪ್ರಾಕೃತಿಕ ದೃಶ್ಯ ಅದು ಎಷ್ಟು ಸುಂದರವಾಗಿದೆ. ಒಂದೇ ಕ್ಷಣದಲ್ಲಿ 2 ತೇಜಸ್ಸುಗಳು, ಒಂದು ಸೂರ್ಯ, ಒಂದು ಚಂದ್ರ. ಒಂದು ತೇಜಸ್ಸು ಚಂದ್ರ ಅಸ್ತಂಗತನಾಗ್ತಾ ಇದ್ದಾನೆ, ಮುಳುಗಲು ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾನೆ ಚಂದ್ರ. ಅದೇ ಕ್ಷಣದಲ್ಲಿ ಇನ್ನೊಂದು ದಿಕ್ಕಿನಲ್ಲಿ ಸೂರ್ಯ ಉದಯಿಸಲಿಕ್ಕೆ ಹಾತೊರೆಯುತ್ತಾ ಇದ್ದಾನೆ. ಒಂದು ಕಡೆಯಲ್ಲಿ ಉದಯೋನ್ಮುಖನಾಗಿರ್ತಕ್ಕಂತಹ ಸೂರ್ಯ, ಮತ್ತೊಂದು ದಿಕ್ಕಿನಲ್ಲಿ ಅಸ್ತಂಗತನಾಗಲು ಹವಣಿಸುತ್ತಾ ಇರತಕ್ಕಂತಹ ಚಂದ್ರ. ಒಂದೇ ಕ್ಷಣದಲ್ಲಿ 2 ತೇಜಸ್ಸುಗಳು, ಒಂದು ವೃದ್ಧಿ, ಒಂದು ಹ್ರಾಸ, ಒಂದು ಏಳಿಗೆ, ಒಂದು ಅವನತಿ. ನೋಡಿ, ಚಂದ್ರ ಇನ್ನೇನು ಕೆಲವೇ ಕ್ಷಣದಲ್ಲಿ ತಾನು ಮುಳುಗುತ್ತಾ ಇದ್ದೇನೆ ಎಂಬುದಕ್ಕೆ ಚಂದ್ರನಿಗೆ ಯಾವುದೇ ರೀತಿಯ ದುಃಖ ಇಲ್ಲ. ಆ ಕಡೆ ಸೂರ್ಯ ಇನ್ನೇನು ಉದಯೋನ್ಮುಖನಾಗುತ್ತಾ ಇದ್ದಾನೆ, ನಾನು ಉದಯಿಸಿ ವಿಜೃಂಭಿಸುತ್ತಾ ಇದ್ದೇನೆ ಅನ್ನತಕ್ಕಂಥ ಸಂತೋಷವೂ ಕೂಡ ಸೂರ್ಯನಿಗೆ ಇಲ್ಲ. ಚಂದ್ರನಿಗೆ ಅಸ್ತಂಗತನಾಗತಕ್ಕಂತಹ ದುಃಖ ಇಲ್ಲ, ಸೂರ್ಯನಿಗೆ ಉದಯಿಸುತ್ತಾ ಇರತಕ್ಕಂತಹ ಸಂತೋಷ ಇಲ್ಲ. ಕಾರಣ ಏನು?
ಉದಯಿಸುತ್ತಾ ಇರತಕ್ಕಂತ ಸೂರ್ಯನಿಗೆ ಗೊತ್ತುಂಟು ಈ ಉದಯ ಅನ್ನತಕ್ಕಂಥದ್ದು ಕೆಲವು ಕಾಲಗಳವರೆಗೆ ಮಾತ್ರ, ಸಾಯಂಕಾಲ ಪುನಃ ಆದ ತಕ್ಷಣ ತಾನು ಮುಳುಗಲೇಬೇಕು ಅಂತ ಹೇಳಿ. ಚಂದ್ರನಿಗೂ ಗೊತ್ತುಂಟು ತಾನು ಇವತ್ತು ಈಗ ಈ ಕ್ಷಣದಲ್ಲಿ ಕ್ಷೀಣವಾಗುತ್ತಾ ಇದ್ದರೂ, ಅಸ್ತಂಗತನಾಗುತ್ತಾ ಇದ್ದರೂ ಕೂಡ ಈ ಅಸ್ತಂಗತತೆ ಕೂಡ ಕೆಲವು ಸಮಯಗಳವರೆಗೆ ಮಾತ್ರ, ಪುನಃ ಸಾಯಂಕಾಲ ಆದಾಗ ತಾನು ಪುನಃ ಮೇಲೆ ಎದ್ದೇ ಬರ್ತೇನೆ ಅಂತ ಹೇಳಿ ಚಂದ್ರನಿಗೂ ವಿಶ್ವಾಸ ಉಂಟು. ಹೀಗಾಗಿ ಈಗ ಆಗುತ್ತಾ ಇರತಕ್ಕಂತಹ ಅಸ್ತಂಗತತೆ ಆಗ್ಲಿ, ಈಗ ಆಗುತ್ತಾ ಇರತಕ್ಕಂತಹ ಉದಯ ಆಗ್ಲಿ, ಇದು ಎರಡೂ ಶಾಶ್ವತ ಅಲ್ಲ, ಎರಡೂ ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ಹೀಗಾಗಿ ತಾತ್ಕಾಲಿಕವಾದ ಉದಯದ ಬಗ್ಗೆ ಸೂರ್ಯನಿಗೆ ಸಂತೋಷ ಇಲ್ಲ, ತಾತ್ಕಾಲಿಕವಾದ ಅಸ್ತಂಗತತೆಯ ಬಗ್ಗೆ ಚಂದ್ರನಿಗೆ ದುಃಖ ಇಲ್ಲ. ಎರಡನ್ನು ಕೂಡ ಸಮಾನವಾಗಿ ತಿಳ್ಕೊಳ್ತಾ ಇರುವ ಹಾಗೆ ಇದು ಲೋಕದ ಜನರಿಗೆ ಒಂದು ಉಪದೇಶ. ಸುಖ ಬಂದಾಗ, ದುಃಖ ಬಂದಾಗ ಜನರೇ, ಸುಖ ಬಂದಾಗ ಸುಖದ ಒಂದು ಸಂತೋಷದಲ್ಲಿ ಕುಗ್ಗಿ ಕುಪ್ಪಳಿಸಬೇಡಿ. ಅದೇ ದುಃಖ ಬಂದಾಗ ಒಂದು ದೊಡ್ಡ ಬಂಡೆ ಕಲ್ಲು ತಲೆ ಮೇಲೆ ಬಿತ್ತು ಅಂತ ಹೇಳಿ ಕಂಗಾಲು ಕೂಡ ಆಗಬೇಡಿ. ಯಾಕೆಂದ್ರೆ ಸುಖವೂ ಶಾಶ್ವತ ಅಲ್ಲ, ದುಃಖವೂ ಶಾಶ್ವತ ಅಲ್ಲ. ಸುಖ ಇರುವವನಿಗೆ ಮುಂದೆ ದುಃಖ ಬಂದೇ ಬರ್ತದೆ, ದುಃಖ ಬರತಕ್ಕಂಥವನಿಗೆ ಮುಂದೆ ಸುಖ ಬಂದೇ ಬರ್ತದೆ ಅಂತ ಹೇಳಿ ಸೂರ್ಯಚಂದ್ರರ ದೃಷ್ಟಾಂತದಿಂದ ನಾವು ತಿಳ್ಕೊಳ್ಬೇಕು ಎಂಬ ರೀತಿಯಲ್ಲಿ ಸೂರ್ಯೋದಯ ಆಯಿತು ಎಂಬುದಾಗಿ ಶಿಷ್ಯ ಹೇಳ್ತಾ ಇರ್ಬೇಕಾದ್ರೆ ನೋಡಿ, ಒಂದು ಗುರುಗಳು ಹೇಳಿದ ಕಾರ್ಯ ಸೂರ್ಯೋದಯ ಆಯಿತು, ಅದನ್ನ ಹೇಳುವ ನೆಪದಲ್ಲಿ ಜನತೆಗೆ ಒಂದು ಉಪದೇಶ, ಸುಖ ದುಃಖಗಳನ್ನ ಸಮಾನವಾಗಿ ಸ್ವೀಕಾರ ಮಾಡಿ, ದುಃಖ ಬಂದಾಗ ಕಂಗಾಲಾಗಬೇಡಿ, ಸುಖ ಬಂದಾಗ ಹಿಗ್ಗಿ ಕುಪ್ಪಳಿಸಬೇಡಿ ಎಂಬತಕ್ಕಂತಹ ಲೋಕನೀತಿಯನ್ನ ಸಾರುವ ಮೂಲಕ ಬೆಳಗಾಯಿತು. ಇದು ಸಂಸ್ಕೃತದ ವೈಶಿಷ್ಟ್ಯ. ಎಷ್ಟು ಚಂದದ ಶ್ಲೋಕದಲ್ಲಿ ಕಾಳಿದಾಸ ಹೇಳ್ತಾನೆ, ಯಾತ್ಯೇಕತಃ ಅಸ್ತ ಶಿಖರಂ ಪತಿರೋಷಧೀನಾಂ ಆವಿಷ್ಕೃತೋರುಣ ಪುರಸ್ಸರ ಏಕತೋರ್ಕಃ ತೇಜೋದ್ವಯಸ್ಯ ಯುಗಪತ್ ವ್ಯಸನೋದಯಾಭ್ಯಾಂ ಲೋಕೋ ನಿಯಮ್ಯತ ಇವಾತ್ಮದಶಾಂತರೇಶು. ಎಷ್ಟು ಸುಂದರವಾಗಿರ್ತಕ್ಕಂತಹ ಒಂದು ಪ್ರಕೃತಿಯ ಚಿತ್ರವನ್ನ, ಸೂರ್ಯೋದಯವನ್ನ ವರ್ಣಿಸುವಾಗ ಲೋಕದ ಜನರಿಗೆ ನಿಯಮ್ಯತೆ ಇವ, ಲೋಕದ ರೀತಿ ನೀತಿಯನ್ನ ತಿಳಿಸ್ತಾ ಇದ್ದಾನೋ ಏನೋ ಎಂಬಂತೆ. ಇದು ಕಾಳಿದಾಸನ ಜ್ಞಾನದ ಪ್ರಖರತೆ, ಸಂಸ್ಕೃತದ ಒಂದು ವೈಶಿಷ್ಟ್ಯ ಇದು. ಮಾತ್ರವಲ್ಲ ಮಕ್ಕಳೇ, ನಿಮಗೆ ಸುಂದರವಾಗಿರ್ತಕ್ಕಂತಹ ಸುಭಾಷಿತಗಳು, ಒಗಟುಗಳು ನೋಡಿದರೆ ಏನಪ್ಪಾ ಸಂಸ್ಕೃತ ಶ್ಲೋಕಗಳು ಹೀಗೆಯ, ಒಂದಕ್ಕೊಂದು ಸಂಬಂಧವೇ ಇಲ್ವಾ ಅಂತ ಅನ್ನಿಸ್ತದೆ. ಆದರೆ ಅದರ ಒಳಾರ್ಥವನ್ನ ವಿಚಾರ ಮಾಡಿದಾಗ ಎಷ್ಟು ಸೌಂದರ್ಯ ಆ ಶ್ಲೋಕದಿಂದ ಹೊರಹೊಮ್ಮುತ್ತದೆ ಅನ್ನೋದಕ್ಕೆ ಇನ್ನೊಂದು ಸಣ್ಣ ಶ್ಲೋಕದ ದೃಷ್ಟಾಂತ. ಇದನ್ನು ಕ್ಲಾಸಲ್ಲಿ ನಿಮಗೆ ಹೇಳಲಿಕ್ಕೂ ಸಾಕು ನಾನು. ಸುವರ್ಣಾಲಂಕೃತ ಕನ್ಯಾ ಹೇಮಾಲಂಕಾರ ವರ್ಜಿತ ಸಾ ಕನ್ಯಾ ವಿಧವಾ ಜಾತ ಗೃಹೇ ರೋದಿತಿ ತತ್ಪತಿ. ನೋಡಿ, ಸುವರ್ಣಾಲಂಕೃತ ಕನ್ಯಾ, ಒಬ್ಬಳು ಕನ್ಯೆಯನ್ನ ವರ್ಣನೆ ಮಾಡುದು, ಒಬ್ಬಳು ಸುಂದರ ಹುಡುಗಿಯನ್ನ ವರ್ಣನೆ ಮಾಡುದು. ಹೇಗೆ ಸುವರ್ಣಾಲಂಕೃತ, ಈ ಹುಡುಗಿ ಬಂಗಾರದ ಆಭರಣದಿಂದ ಅಲಂಕೃತಗೊಂಡಿದ್ದಾಳೆ. ವೆರಿ ನೆಕ್ಸ್ಟ್ ಲೈನ್, ಹೇಮಾಲಂಕಾರ ವರ್ಜಿತ, ಈ ಹುಡುಗಿಗೆ ಬಂಗಾರದ ಆಭರಣ ಇಲ್ಲ. ಮೊದಲನೆಯ ಸಾಲಿನ ಅರ್ಧದಲ್ಲಿ ಸುವರ್ಣಾಲಂಕೃತ ಕನ್ಯಾ, ಹುಡುಗಿ ಬಂಗಾರದ ಆಭರಣಗಳಿಂದ ಅಲಂಕೃತರಾಗಿದ್ದಾಳೆ. ಅದೇ ಮೊದಲ ಸಾಲಿನ ಎರಡನೆಯ ಅರ್ಧ, ಉತ್ತರಾರ್ಧದಲ್ಲಿ ಹೇಮಾಲಂಕಾರ ವರ್ಜಿತ, ಆ ಕನ್ಯೆಗೆ ಬಂಗಾರ ಇಲ್ಲ. ಇದೇನಿದು ವಿಚಿತ್ರ? ಶ್ಲೋಕದ ಎರಡನೇ ಸಾಲಿನ ಮೊದಲ ಅರ್ಧ ನೋಡಿ, ಸಾ ಕನ್ಯಾ ವಿಧವಾ ಜಾತ, ಆ ಕನ್ಯೆ ವಿಧವೆಯಾದಳು ಅಂದ್ರೆ ಅವಳ ಗಂಡ ತೀರಿ ಹೋದ ಅಂತ ಅರ್ಥ. ಎರಡನೇ ಸಾಲಿನ ಕೊನೆಯ ಉತ್ತರಾರ್ಧ, ಗೃಹೇ ರೋದಿತಿ ತತ್ಪತಿ, ಮನೆಯಲ್ಲಿ ಅವಳ ಗಂಡ ಅಳ್ತಾ ಇದ್ದಾನೆ. ಎಂತಹ ವಿಚಿತ್ರ ಶ್ಲೋಕ. ಶ್ಲೋಕ ನೋಡಿದ್ರೆ, ಸುವರ್ಣಾಲಂಕೃತ ಕನ್ಯಾ ಹೇಮಾಲಂಕಾರ ವರ್ಜಿತ ಸಾ ಕನ್ಯಾ ವಿಧವಾ ಜಾತ ಗೃಹೇ ರೋದಿತಿ ತತ್ಪತಿ. ಅರ್ಥ, ಈ ಕನ್ಯೆ ಸುವರ್ಣದ ಆಭರಣಗಳಿಂದ ಅಲಂಕೃತರಾಗಿದ್ದಾಳೆ, ಈ ಕನ್ಯೆಗೆ ಸುವರ್ಣದ ಅಲಂಕಾರ ಇಲ್ಲ, ಈ ಕನ್ಯೆ ವಿಧವೆಯಾದ್ಲು, ಮನೆಯಲ್ಲಿ ಗಂಡ ಅಳ್ತಾ ಇದ್ದಾನೆ. ಒಂದಕ್ಕೊಂದು ಸಂಬಂಧವೇ ಇಲ್ಲದೆ ಇರುವ ರೀತಿಯಲ್ಲಿ ಶ್ಲೋಕ ಕಾಣಿಸ್ತಾ ಇದೆ. ಆದ್ರೆ ಅದರ ಒಳಕ್ಕೆ ಹೊಕ್ಕಾಗ ಮಕ್ಕಳೇ, ಎಷ್ಟು ಚಂದದ ಶ್ಲೋಕ ಅದು. ಸುವರ್ಣಾಲಂಕೃತ ಕನ್ಯಾ, ಈ ಕನ್ಯೆ ಬಂಗಾರದ ಆಭರಣದಿಂದ ವಿಭೂಷಿತರಾಗಿದ್ದಾಳೆ. ಹೇಮಾಲಂಕಾರ ವರ್ಜಿತ, ಈ ಕನ್ಯೆ ಸ್ವಾಭಾವಿಕ. ಸುವರ್ಣಾಲಂಕೃತ ಕನ್ಯಾ ಅಂದ್ರೆ, ಸುವರ್ಣ ಅಂತ ಹೇಳಿದ್ರೆ ಬಂಗಾರ ಅಂತ ಅರ್ಥ ಅಲ್ಲ, ಮತ್ತೇನು, ಸುವರ್ಣ ಅಂತ ಹೇಳಿದ್ರೆ ಒಳ್ಳೆಯ ಬಣ್ಣ ಅಂತ ಅರ್ಥ. ಒಳ್ಳೆಯ ಬಣ್ಣ ಹುಡುಗಿಗೆ ಇರುವುದರಿಂದ, ನೆಕ್ಸ್ಟ್ ಲೈನ್, ಹೇಮಾಲಂಕಾರ ವರ್ಜಿತ, ಹುಡುಗಿಗೆ ಬಂಗಾರದ ಆಭರಣ ಬೇಕಾಗಿಲ್ಲ. ಒಳ್ಳೆಯ ಬಣ್ಣ, ಸ್ವಾಭಾವಿಕವಾದ ಬಣ್ಣದ ಸೌಂದರ್ಯ ಇರುವುದರಿಂದ ಅವಳಿಗೆ ಸ್ವರ್ಣಾಲಂಕಾರದ ಅವಶ್ಯಕತೆ ಇಲ್ಲ. ಮುಂದಿನ ಲೈನ್, ಸಾ ಕನ್ಯಾ ವಿಧವಾ ಜಾತ, ವಿಧವೆಯಾದ್ಲು ಅಂದ್ರೆ ಗಂಡನನ್ನ ಕಳ್ಕೊಂಡ್ಲು ಅಂತ ಅರ್ಥ ಅಲ್ಲ. ಇದು ಸಂಸ್ಕೃತದ ವೈಶಿಷ್ಟ್ಯ. ಯಾಕೆಂದ್ರೆ ವಿ ಅನ್ನೋದಕ್ಕೆ ಅನೇಕ ಅರ್ಥ ಉಂಟು.
ವಿ ಅಂದ್ರೆ ವಿಗತಃ ದವಹ ಯಸ್ಯಾಹ ತಾ ಅಂತ ಮಾಡಿದ್ರೆ ಹೋದಂತಹ ಗಂಡನುಳ್ಳವಳು ಅಂತ, ಗಂಡ ತೀರಿಕೊಂಡವಳು ಅಂತ ಅರ್ಥ. ಆದ್ರೆ ವಿಗತಃ ದವಹ ಅಲ್ಲ, ವಿವಿಧಾಹ ದವಾಹ. ಆ ಕನ್ಯೆ ಒಂದು ಗಂಡ ಅಲ್ಲ, ವಿವಿಧಾಹ ದವಾಹ, ಅನೇಕ ಗಂಡಂದಿರು ಉಳ್ಳವಳಾದಳು. ಹೀಗಾಗಿ ಇವಾಗ ಲಾಸ್ಟ್ ಲೈನ್ ನೋಡಿ, ಗೃಹೇ ರೋದಿತಿ ತತ್ಪತಿ, ಮನೆಯಲ್ಲಿರುವ ನಿಜವಾದ ಗಂಡ ಅಳುತ್ತಾ ಇದ್ದಾನೆ. ಈ ರೀತಿ ಮಾಡಿದಾಗ ಶ್ಲೋಕದ ಅರ್ಥ ಇದು. ಸಂಸ್ಕೃತದಲ್ಲಿ ಮಾತ್ರ ನಾವು ಇಂತಹ ಒಂದು ಒಳಾರ್ಥವನ್ನ ಹೊರತೆಗೆದು ಆ ಒಂದು ಶ್ಲೋಕಕ್ಕೆ ಸೌಂದರ್ಯವನ್ನು ಕೊಡ್ಲಿಕ್ಕೆ ಸಾಧ್ಯ. ಇದು ಒಂದು ಸಂಸ್ಕೃತದ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಶ್ಲೋಕ. ಇದು ಒಗಟಿನ ಶ್ಲೋಕ. ಅದು ಮೇಲಿಂದ ಮೇಲೆ ನೋಡಿದರೆ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವ ಹಾಗೆ ಒಳಾರ್ಥವನ್ನ ಕಂಡಾಗ ಸಂಸ್ಕೃತ ಶ್ಲೋಕದ ಸೌಂದರ್ಯ ಅನ್ನತಕ್ಕಂಥದ್ದು ನಾವು ಲೋಕಕ್ಕೆ ಕೊಟ್ಟ ಹಾಗೆ ಆಗ್ತದೆ. ಕೊನೆಯದಾಗಿ ಚತುರಂಗ ತಜ್ಞ ಅನ್ನತಕ್ಕಂತಹ ಒಂದು ಶಬ್ದ ನೋಡಿ. ಚತುರಂಗ ತಜ್ಞ ಅಂದ್ರೆ ಸಾಮಾನ್ಯವಾಗಿ ನಾವು ಚತುರಂಗ ಅಂದ್ರೆ ಚೆಸ್, ಆ ವಿದ್ಯೆಯಲ್ಲಿ ಚದುರಂಗ ವಿದ್ಯೆಯಲ್ಲಿ ತಜ್ಞನಾದವ ಅಂತ ಅರ್ಥ. ಒಂದೊಂದೇ ಅಕ್ಷರಕ್ಕೆ ಕತ್ತರಿ ಹಾಕ್ತಾ ಬನ್ನಿ, ಚಾ ತೆಗ್ದು ಹಾಕಿ. ತುರಂಗ ತಜ್ಞ, ತುರಂಗ ಅಂದ್ರೆ ಅಶ್ವ, ಕುದುರೆ. ಅಶ್ವವಿದ್ಯೆಯಲ್ಲಿ ನಿಪುಣನಾದವ, ತೂವನ್ನ ತೆಗೆದು ಹಾಕಿ. ರಂಗತಜ್ಞ, ರಂಗತಜ್ಞ ಅಂದ್ರೆ ಸ್ಟೇಜ್ ಪರ್ಫಾರ್ಮೆನ್ಸ್, ಅಂದ್ರೆ ವೇದಿಕೆಯಲ್ಲಿ ನಟನೆ ಮಾಡತಕ್ಕಂತಹ ಕಲೆ, ಆ ವಿದ್ಯೆಯಲ್ಲಿ ಪಳಗಿದವ, ರಾ ತೆಗ್ದಾಕಿ. ಗತಜ್ಞ, ಗತಜ್ಞ ಅಂದ್ರೆ ಗತ ಅಂದ್ರೆ ಭೂತಕಾಲದ್ದು, ಅಂದ್ರೆ ಹಿಂದೆ ನಡೆದಿರತಕ್ಕಂತಹ ಸಕಲ ವೃತ್ತಾಂತಗಳನ್ನ ಬಲ್ಲವ ಗತಜ್ಞ. ಗಾ ತೆಗ್ದಾಕಿ. ತಜ್ಞ, ತಜ್ಞ ಅಂದ್ರೆ ವಿಶೇಷ ಜ್ಞಾನ ಅಂತ ಅರ್ಥ. ಇವಾಗ ವಿಶೇಷ ಜ್ಞಾನ ಅಂತ ಬಿಟ್ರೆ ಒಂದು ಪುಸ್ತಕ, ಇದು ಇದು ಸಂಸ್ಕೃತ ಪುಸ್ತಕ ಅನ್ನುವ ಜ್ಞಾನ, ಇದು ಸಾಮಾನ್ಯ ಜ್ಞಾನ. ತಜ್ಞ ಅಂತ ಬಿಟ್ರೆ ವಿಶೇಷ ಜ್ಞಾನ, ಇದು ಸಂಸ್ಕೃತ ಪುಸ್ತಕ, ಇದು ಯಾವ ಕ್ಲಾಸ್ಗೆ ಸಂಬಂಧಪಟ್ಟದ್ದು, ಇದರಲ್ಲಿ ಎಷ್ಟು ಪಾಠಗಳಿವೆ, ಅದರ ಕವಿಗಳು ಯಾರು ಇತ್ಯಾದಿಗಳ ಸಂಪೂರ್ಣ ವಿವರಣೆ, ಅದು ವಿಶೇಷ ಜ್ಞಾನ. ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ. ತಜ್ಞ ಅಂದ್ರೆ ವಿಶೇಷ ಜ್ಞಾನ ಅಂತ ಅರ್ಥ. ತಾ ತೆಗ್ದು ಹಾಕಿ. ಜ್ಞ ಒಂದೇ ಅಕ್ಷರ, ಅದಕ್ಕೂ ಅರ್ಥ ಇರುವುದಾದ್ರೆ ಅದು ಸಂಸ್ಕೃತದಲ್ಲಿ. ಜ್ಞ ಅಂದ್ರೆ ಜ್ಞಾನಾತಿ ಇತಿ ಜ್ಞ, ಯಾರು ತಿಳ್ಕೊಂಡಿದ್ದಾನೋ ಅವನನ್ನ ಜ್ಞ ಅಂತ ಕರೆಯುವುದು, ತಿಳ್ಕೊಂಡಿರತಕ್ಕಂಥವನು ಅಂತ ಹೇಳಿ. ಹೀಗೆ ಪ್ರತಿಯೊಂದು ಅಕ್ಷರಗಳು ಕೂಡ ಅರ್ಥವತ್ತಾಗಿರ್ತಕ್ಕಂತಹ ಸುಂದರ ಭಾಷೆ ಸಂಸ್ಕೃತ. ಸಂಸ್ಕೃತದ ಮಂತ್ರಗಳನ್ನ ಉಚ್ಚಾರ ಮಾಡಿದ್ರೆ ಸಾಕು, ಅದರಲ್ಲಿರತಕ್ಕಂತಹ ವೇದ ಮಂತ್ರಗಳಲ್ಲಿ ಚನ್ನೋ ಮಿತ್ರ ಶಂವರುಣ ಸ್ವರಗಳು ಉದಾತ್ತ ಅನುದಾತ್ತ ಮೇಲೆ ಕೆಳಗೆ ಆ ಸ್ವರಗಳ ಸಹಿತವಾಗಿ ಮಂತ್ರಗಳನ್ನ ಪಠನ ಮಾಡಿದಾಗ ನಮ್ಮ ಶಾರೀರಿಕವಾಗಿರ್ತಕ್ಕಂತಹ ಆರೋಗ್ಯ ಸುದೃಢವಾಗಿರ್ತದೆ. ಸಂಸ್ಕೃತ ಶಬ್ದಗಳ ಅಲ್ಪಪ್ರಾಣ ಮಹಾಪ್ರಾಣ ಉಚ್ಚಾರಣೆ ಮಾಡಿದಾಗ ನಮ್ಮ ಮಾತಿನ ಒಂದು ಸೌಷ್ಠವ, ಮಾತಿನ ಒಂದು ಸ್ಪಷ್ಟತೆ ನಮಗೆ, ಅದರ ಅರಿವು ನಮಗೆ ಆಗುತ್ತೆ. ಸಂಸ್ಕೃತ ಆ ಕಾವ್ಯಗಳನ್ನ, ಅದರ ಸಾಹಿತ್ಯಗಳನ್ನ, ಅದರ ಶಾಸ್ತ್ರಗಳನ್ನ ಓದುವುದರಿಂದ ನಮ್ಮ ಶಾರೀರಿಕ ಬೆಳವಣಿಗೆಯೂ ಆಗುತ್ತೆ, ಬೌದ್ಧಿಕ ಬೆಳವಣಿಗೆಯೂ ಆಗುತ್ತೆ. ಕೊನೆಗೆ ಉತ್ತಮವಾಗಿರ್ತಕ್ಕಂತಹ ಒಂದು ಸದ್ಗತಿಗೆ ಸಾಧನ ಯಾವುದು ಅನ್ನತಕ್ಕಂಥದ್ದು ಕೂಡ ಸಂಸ್ಕೃತ ಶಾಸ್ತ್ರಗಳು ಹೇಳಿವೆ. ಅದನ್ನ ಮನದರ್ಥ ಮಾಡಿಕೊಂಡ್ರೆ ಇಡೀ ಸಂಸ್ಕೃತದ ಸಕಲ ಸಾಹಿತ್ಯಗಳ ಭಂಡಾರವನ್ನ ನಮ್ಮದಾಗಿಸಿಕೊಂಡ್ರೆ ಅಮೂಲ್ಯವಾಗಿರ್ತಕ್ಕಂತಹ ಮೌಲ್ಯ ರತ್ನಗಳು ಸಂಸ್ಕೃತದ ವಾಂಗ್ಮಯದಲ್ಲಿ ಅಡಗಿವೆ. ಅದು ಎಲ್ಲರ ಅರಿವಿನ ಒಂದು ಪ್ರಯತ್ನ ನಮ್ದಾಗ್ತದೆ. ಆ ಒಂದು ಅರಿವಿನಿಂದಾಗಿ ಸಂಸ್ಕೃತದ ಒಂದು ವೈಭವವನ್ನ ತಿಳ್ಕೊಂಡು ಅದನ್ನ ಸಾರಿ ಅದರ ಒಂದು ಶ್ರೇಷ್ಠತೆಯನ್ನ ನಾವು ಜಗತ್ತಿಗೆ ಪ್ರದರ್ಶಿಸೋಣ. ಎಲ್ಲರನ್ನೂ ಕೂಡ ಸಂಸ್ಕೃತ ಮೌಲ್ಯಯುತರನ್ನಾಗಿ ನಾವು ಮಾಡೋಣ ಎಂಬುದಾಗಿ ಹೇಳುತ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ ಸಂಸ್ಕೃತ ಪ್ರಿಯರಿಗೆ, ಸಂಸ್ಕೃತ ಬಲ್ಲವರಿಗೆ ಎಲ್ಲರಿಗೂ ಕೂಡ ಶುಭವನ್ನ ಹಾರೈಸುತ್ತಾ, ನಿಮಗೆಲ್ಲರೂ ಕೂಡ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನ ಕರುಣಿಸಲಿ. ಆದಷ್ಟು ಬೇಗ ಆಫ್ಲೈನ್ ಕ್ಲಾಸಿಗೆ ಬರುವ ಮೂಲಕ ಮಾಮೂಲಿ ಪಾಠ ಪ್ರವಚನಗಳು ನಿರಂತರವಾಗಿ ಕಾಲೇಜಲ್ಲಿ ಸಾಗುವಂತಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ ಸಂಸ್ಕೃತ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಶುಭಾಶಯವನ್ನು ಕೋರುತ್ತಾ ಇದ್ದೇನೆ. ಕೃಷ್ಣಾರ್ಪಣ ಮಸ್ತು.